ನೇರ ಸಿಎಂ ಅಲ್ಲ ಕ್ಲರ್ಕ್ ವಿಶೇಷ ಚರ್ಚೆ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಗೋ ಮಧುಸೂದನ್ ಅವರೇ, ಇಲ್ಲಿ ಪ್ರಶ್ನೆ ಬರೋದಿಷ್ಟೇನೆ, ಮಹಾಗಠಬಂಧನದಿಂದ ಮೋದಿ ಅವರು ಹೆದರ್ಕೊಂಡಿರ್ಬೇಕು, ಇಲ್ಲದೆ ಇದ್ರೆ ಎಷ್ಟೋ ಪಕ್ಷಗಳು ಬಿಟ್ಟು ಹೋಗಿದ್ಯಲ್ಲ, ನೀವು ಬನ್ನಿ ಕರೆಯೋ ಪರಿಸ್ಥಿತಿ ಏನು ಸರ್? 4.5 ವರ್ಷದ ಆಳ್ವಿಕೆ ನಂತರದಲ್ಲಿ ಬಿಟ್ಟು ಹೋಗಿರೋರನ್ನ ಕರೆಯೋದೇನ್ರಿ? ನಾನು ಒಳ್ಳೆ ಆಳ್ವಿಕೆ ಕೊಟ್ಟಿದ್ದೀನಿ, ನನಗೆ ಜನ ವೋಟ್ ಹಾಕೇ ಹಾಕ್ತಾರೆ, ನೋ ಡೌಟ್, ಅದಿರ್ಬೇಕಲ್ವ ಕಾನ್ಫಿಡೆನ್ಸು ಸರ್. ನಿಮಗೆ ನಾನು ಅದೊಂದಲ್ಲ ಹೇಳ್ತಾ ಇರೋದು, ಇದು ಮೋದಿ ಅವರ ದುರಹಂಕಾರ ರಹಿತವಾದಂಥ ನಡವಳಿಕೆ. ಒಂದು ಮಾತು ನಾನು ಹೇಳ್ತಾ ಇರುವಂಥದ್ದು, ಕಳೆದ ಬಾರಿ ನಾವು NDA ಜೊತೆಯಲ್ಲೇ ಚುನಾವಣೆಗೆ ಹೋದ್ವಿ. ಭಾರತೀಯ ಜನತಾ ಪಾರ್ಟಿಗೆ ನೀವು ಆಗಲೇ ಹೇಳಿದಾಗೆ 289 ಸ್ಥಾನಗಳು ಬಂತು. ಈ ಕ್ಷಣದವರೆಗೆ BJP ಹ್ಯಾಸ್ ಗಾಟ್ ಮೆಜಾರಿಟಿ ಇನ್ ಪಾರ್ಲಿಮೆಂಟ್. ಓಕೆ, ಆದರೆ ನಾವು ಯಾವತ್ತೂ ಇದನ್ನು BJP ಸರ್ಕಾರ ಅಂತ ಹೇಳಲೇ ಇಲ್ಲ, BJP ಸರ್ಕಾರ ಅಂತ ಅನ್ನೋ ರೀತಿ ನಡ್ಕೊಳ್ಳೇ ಇಲ್ಲ. ನಾವು ಇದನ್ನು NDA ಸರ್ಕಾರ ಅಂತಾನೆ ಹೇಳಿದ್ವಿ, NDA ಸರ್ಕಾರ ಅನ್ನೋ ರೀತಿನೇ ನಡ್ಕೊಂಡು ಬಂದಿದ್ದೀವಿ. ಸಹವಾಸ ಬೇಡ ಅಂತ ಬಿಟ್ಟು ಹೋಗಿರೋ ಪಾರ್ಟಿಗಳು ಚಂದ್ರಬಾಬು ನಾಯ್ಡು ಕೇಳಿ, ಅವರು ಬಿಟ್ಟು ಹೋಗಿರುವಂತದ್ದು ಸ್ಥಳೀಯ ಕಾರಣಗಳಿಗೋಸ್ಕರ. ಎಲ್ಲಾ ಪಕ್ಷಗಳು ಪಾರ್ಟಿ ಹಣೆ ಬರಣೆ ಅದು ಸ್ಥಳೀಯ ಲೋಕಲ್ ಸಂಸ್ಥೆ ಹೋಗಬೇಕು. ಹೌದು ಸರ್, ನಾನು ಒಂದು ಹೇಳ್ತಾ ಇರುವಂತದ್ದು ಸ್ಥಳೀಯ ಕಾರಣ. ನಿಮ್ಗೆ ಕುಶ್ವಾಹ ಬಿಟ್ಟೋಗಿದ್ದು ಯಾತಕ್ಕೆ? ಏನಾದ್ರೂ ಕಾರಣ ಯಾಕೆ ಬಿಟ್ಟೋದ್ರು ಅವ್ರು? ಕುಶ್ವಾಹ ಬಿಟ್ಟೋಗಿದ್ದ ಕಾರಣ ಏನು? ಅವ್ರು ಹೇಳಿದ್ದೇನಂತ, ನಮ್ಗೆ ಇನ್ನೊಂದು 4 ಸೀಟ್ ಜಾಸ್ತಿ ಕೊಡಿ ಅಂತ. ಅವ್ರ ಜಗಳ ಇದ್ದಿದ್ದು ಯಾರ ಜೊತೆ? ನಿತೀಶ್ ಕುಮಾರ್ ಜೊತೆ, BJP ಜೊತೆ ಅಲ್ಲ. ಅವ್ರು ಹೇಳಿದ್ದೇನಂತ, ಪಾಸ್ವಾನ್ ಅವ್ರದ್ದು ಮತ್ತೆ ನಮ್ದು ಎಲ್ಲ ಇದ್ದಾವೆ, ನಮ್ಗೆ ಇನ್ನೂ ಒಂದಷ್ಟು ಜಾಗಗಳನ್ನ ಜಾಸ್ತಿ. ಆಗ್ಲಿಂದ ನನ್ನ ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಸರ್. ಶಿವಸೇನೆ ಫೈಟ್ ಇರೋದು ನಿಮ್ ಜೊತೆಲಿ. ನನ್ನ ಸರಳ ಕ್ವಶನ್, ನಾನು ತುಂಬಾ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈಗ ಮಾಯಾವತಿ ಅವರು ಅಖಿಲೇಶ್ ಅವರು ಒಂದಾದ್ರು, 78 ಸೀಟ್ಗಳಿಗೆ ಮೈತ್ರಿ ಮಾಡ್ಕೊಂಡ್ರು. ಇದೇ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ 73 ಲೋಕಸಭಾ ಸ್ಥಾನಗಳನ್ನು ತಾವು ಗೆದ್ಕೊಂಡಿದ್ರಿ, ನಿಜ ಅಲ್ವಾ? ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಮೊನ್ನೆ ಒಂದು ಬೈ ಎಲೆಕ್ಷನ್ ಅಲ್ಲಿ 3 ಕ್ಷೇತ್ರಗಳನ್ನ ಕಳ್ಕೊಂಡ್ರಿ ನೀವು. ಇದರಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕ್ಷೇತ್ರವೂ ಸೇರಿಸಿ. ಯಾಕೆ ಕಳ್ಕೊಂಡ್ರಿ ಅಂದ್ರೆ ಬಿಕಾಸ್ ಆಫ್ SP ಅಂಡ್ BSP ಮೈತ್ರಿ ಕಾರಣಕ್ಕೆ. ಈ ಕತೆ ನೆಕ್ಸ್ಟ್ ಎಲ್ಲಾ ರಾಜ್ಯಗಳಲ್ಲೂ ಸ್ಥಳೀಯವಾಗಿ ಪ್ರಬಲವಾಗಿರ್ತಕ್ಕಂಥ 2 ಪ್ರಾದೇಶಿಕ ಪಕ್ಷಗಳು ಒಗ್ಗಟ್ಟಾಗ್ಬಿಟ್ರೆ ತನಗೆ ಥ್ರೆಟ್ ಅದು. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಕೆಲವು ಕ್ಷೇತ್ರಗಳನ್ನ ಹಂಚ್ಕೊಂಡ್ರೆ ಕೇಕ್ ವಾಕ್ ನಿಮಗೆ MP ಎಲೆಕ್ಷನ್ ಕೇಕ್ ವಾಕ್ ನಿಮಗೆ ಗೆದ್ಬಿಡ್ತೀವಿ ನೀವು. ಇದೇನ್ ನೀವು ಅಲ್ಲಿ 3 ಪಾರ್ಲಿಮೆಂಟರಿ ಕ್ಷೇತ್ರಗಳನ್ನ ಹೇಳಿದ್ರಿ, ಅದೇ ರೀತಿ ಕರ್ನಾಟಕದಲ್ಲಿ ಅಸೆಂಬ್ಲಿ ಕ್ಷೇತ್ರಗಳಿಗಿಂತ ಮುಂಚೆ, ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ 6 ತಿಂಗಳ ಮುಂಚೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಚುನಾವಣೆ ನಡೀತು. ಆ ನಂಜನಗೂಡು ಚುನಾವಣೆ, ಗುಂಡ್ಲುಪೇಟೆ ಚುನಾವಣೆ ಚುನಾವಣೆಗಳನ್ನ ಈ ಸರಿ ನಾವು ಗೆದ್ದಿದ್ದೀವಿ. ಅಖಿಲೇಶ್ ಯಾದವ್ ಅವರೇ, ಕಾಂಗ್ರೆಸ್ ಪಾರ್ಟಿಯಿಂದ ಕೆಲವು ನೀವು ಮಹಾಗಠಬಂಧನಕ್ಕೆ ಒಳಪಡಬಹುದಾಗಿರ್ತಕ್ಕಂಥ ಪಾರ್ಟಿಗಳ ನಡವಳಿಕೆ ಇದೆಯಲ್ಲ, ಇತ್ತೀಚಿನ ವರ್ಷಗಳನ್ನು ಅಬ್ಸರ್ವ್ ಮಾಡ್ತಿರೋದು, ಅವ್ರು ಹೆದರ್ಕೊಳ್ತಾ ಇದ್ದಾರೆ. ವಿ ಡೋಂಟ್ ನೋ ವೈ. ಕಾರಣ ಹೇಳ್ಬಿಡ್ತೀನಿ. ಅಖಿಲೇಶ್ ಯಾದವ್ ಸೈಕಲ್ ಮೇಲೆ ರಾಹುಲ್ ಗಾಂಧಿನ ಹಿಂದೆ ಕೂರಿಸ್ಕೊಂಡ್ರು ವಿಧಾನಸಭಾ ಎಲೆಕ್ಷನ್ಗೆ, ಹೀನಾಯ ಸೋಲು. BJPನೇ ಊಹೆ ಮಾಡಿರಲಿಲ್ಲ ಅಂತ ಗೆಲುವು. ಯೋಗಿ ಆದಿತ್ಯನಾಥ್ ಅವರು CM ಆದರು. ಇಲ್ಲಿ ಚಂದ್ರಬಾಬು ನಾಯ್ಡು ಅವರು ಮಾತನಾಡ್ತಾರೆ, ಅಯ್ಯೋ ಈ ಕಾಂಗ್ರೆಸ್ ಜೊತೆ ಯಾಕಪ್ಪ ಹೋದ್ವಿ ನಾವು, ತೆಲಂಗಾಣದಲ್ಲಿ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂತ ಮಾತನಾಡ್ತಾರೆ. ಈ ಭಯ ಒಂದು ಕಡೆ ಇರೋ ಮಧ್ಯದಲ್ಲಿ ಕಾಂಗ್ರೆಸ್ ಅನ್ನ ದೂರ ಇಡೋ ಪ್ರಯತ್ನಗಳನ್ನ ನೀವು ಇದನ್ನು ಮಹಾಗಠಬಂಧನ ಅಂತ ಕರೆದಿದ್ರೂ ಚಿಂತೆ ಇಲ್ಲ. ಯಾಕೆ ದೂರ ಇಡ್ತಾ ಇವೆ ಸರ್? ದೂರ ಇಡೋದಲ್ಲ. ಈಗ ನೋಡಿ, ಚುನಾವಣೆಗಳು ಅಂದರೆ ಎಲ್ಲ ರೀತಿ ಸ್ಟ್ರಾಟಜಿ ಮಾಡಬೇಕು, ಗೆಲ್ತಕ್ಕಂಥದ್ದು. ಆಮೇಲೆ ಈ ಎಲ್ಲ BSP ಇರ್ಬೋದು, SP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ರಿಗೂ ಕಾಮನ್ ಎನಿಮಿ ಅಂದರೆ ಅಲ್ಲಿ BJPನೇ. BJP ಸೋಲು ಬೇರೆ, ಎಲ್ರಿಗೂ ಗೆಲುವು. ಅದು SP ಗೆದ್ರು ಗೊತ್ತಾಯ್ತು. ನೀವು ಹೇಳ್ತಿರೋದೇನು, ನಮ್ಗೆ ಏನಾದ್ರೂ ಆಗ್ಲಿ ಅಲ್ಲಿ BJP ಸೋಲ್ಬೇಕು ಅಂತ ನಿಮ್ ಇರಾದೆ. ಯಾಕಂದ್ರೆ ಹಾಗಾದ್ರೆ ಎಲ್ಲಾದ್ರೂ ನಿಮ್ಗೆ ಒಂದ್ ಕಡೆ ಮಾಯಾವತಿ ಅವರು ಅಖಿಲೇಶ್ ಯಾದವ್ ನಾವಿಬ್ರು ಗೆದ್ದು ರಾಹುಲ್ ಗಾಂಧಿ ಅವ್ರನ್ನ PM ಮಾಡ್ತೀವಿ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ? ಅದು ಈ ಸ್ಟೇಜ್ ಅಲ್ಲಿ ಬರತಕ್ಕಂಥ ವಿಷಯ ಅಲ್ಲ. ಈ ಸ್ಟೇಜ್ ಅಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಚುನಾವಣೆಯಲ್ಲಿ ಇವತ್ತು ನಾವು ಮೋದಿ ಅವರು ಪ್ರಸ್ತಾಪ ಮಾಡಿರೋ ವಿಚಾರವೇ ಅದು. ಏನಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದಾರಪ್ಪ, ಇವರು ನಂಬೇಡಿ, ಇವ್ರ ಸಂಬಂಧಿಕರ ಅಂಗಡಿ ನಡಿಬೇಕು ಅಂತ ಹೇಳಿ ಇವ್ರಿಗೆ ಎಲೆಕ್ಷನ್ ಗೆಲ್ಲಬೇಕೇ ವಿನಃ ಅಂಗಡಿ ನಡಿಬೇಕು
ಅಂಗಡಿ ನಾನು ಕ್ಲೋಸ್ ಮಾಡಿಸ್ತೆ ಬಂದು ಇವ್ರ ಸಂಬಂಧಿಕರ ಅಂಗಡಿ ನಡಿಬೇಕು ಅಂತ ಈ ಪಾರ್ಟಿಗಳು ಮೈತ್ರಿ ಮಾಡ್ಕೊಂಡಿವೆ. ಎಲೆಕ್ಷನ್ ಗೆದ್ದ ಮೇಲೆ ಪ್ರತಿ ಒಂದು ಪಾರ್ಟಿಲ ಒಬ್ಬ PM ಕ್ಯಾಂಡಿಡೇಟ್ ಉಟ್ಕೋತಾನೆ ಇವ್ರಿಗೆ ಹುಷಾರ್ ಅಂತ ಹೇಳ್ತಾರೆ ಮೋದಿ ಅವರು ಇವತ್ತು. ಇಲ್ಲ ನೋಡಿ ಅವ್ರಿಗೆ ಇವತ್ತು ನಡ್ಕ ಶುರುವಾಗಿದೆ. ಯಾವ್ದನ ರೀತಿಯಲ್ಲಿ ಎಲ್ರಿಗೂ ಭಯ ಹುಟ್ಟಿಸ್ಬೇಕು ಏನೋ ಮಾಡಬೇಕು ಅಂತ ಹೇಳಿ ಎಲ್ರು ಇವತ್ತು ಹೋಲ್ಸಕ್ಕೆ ಏನೇನೋ ಮಾಡ್ತಾ ಇದ್ದಾರೆ. ಯಾವ ಪ್ರಯತ್ನಗಳು ಫಲಿಸಲ್ಲ. ಇವತ್ತು UP ಇವತ್ತು ದೊಡ್ಡ ಸ್ಟೇಟು, ಆ ದೊಡ್ಡ 80 ಸೀಟ್ ಇರ್ತಕ್ಕಂಥ ಸ್ಟೇಟು. ಅದರಲ್ಲಿ 71 ಸೀಟು ಮತ್ತೆ 2 ಮೈತ್ರಿ ಎಲ್ಲ ಸರಿ. ಕಾಂಗ್ರೆಸ್ಗೆ ನಡುಕ ಉಂಟಾಗಿಲ್ಲ ಇಲ್ಲಿ, ಖಂಡಿತ ಇಲ್ಲ. ಬಿಜೆಪಿಗಲ್ಲ, ಕಾಂಗ್ರೆಸ್ ಏನ್ ನಡುಕನೂ ಮಾಡಿಲ್ಲ. ಖಂಡಿತ ಇಲ್ಲ. ಹೌದು ನಾನು ಹೇಳದ್ ಕೇಳ್ಬಿಡಿ. 73 ಸೀಟ್ ಗೆದ್ದಿದ್ರು 80ರಲ್ಲಿ 73 ಸೀಟು. ಆದ್ರೂ ಪರ್ಸೆಂಟೇಜ್ ಆಫ್ ವೋಟ್ಸು ಅಪೋಸಿಷನ್ಗೆ ಜಾಸ್ತಿ ಇತ್ತು. ವಿರೋಧ ಪಕ್ಷಗಳಿಗೆ ಅವ್ರಿಗೆ 42%, 58% ವಿರೋಧ ಪಕ್ಷಗಳು ತಗೊಂಡಿತ್ತು. ಕೇವಲ 7 ಸೀಟ್ ತಗೊಂಡಿದ್ರು ಕೂಡ 58% ಅಷ್ಟು ವಿರೋಧ ಪಕ್ಷಗಳು ತಗೊಂಡಿತ್ತು. ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗಿತ್ತು, ಸೀಟ್ಗಳು ಕಡಿಮೆ ಆಗಿತ್ತು. ಕಾರಣ ವಿಭಾಜನೆ ಆಗಬಾರ್ದು. ಯಾರೇ SP ಕಾಂಗ್ರೆಸ್ ಖಂಡಿತ. ಮಲ್ಲಿಗೆ ನಿಜ ಹೇಳಿ ನನಗೆ, ನೀವು ಸತ್ಯ ಹೇಳ್ಬೇಕು ನನಗೆ. ಈಗ ಕ್ಲರ್ಕ್ ರೀತಿಯಲ್ಲಿ ನಾನು ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಯಾವುದೋ ವೆಬ್ಸೈಟ್ ಒಂದಕ್ಕೆ ಸಂದರ್ಶನ ಕೊಟ್ಟರು ಅಂತ ಬಂತು, ಅದನ್ನೇ ಉಲ್ಲೇಖಿಸಿ ಮೋದಿ ಅವರು ಮಾತನಾಡಿರಬಹುದು. ನಿಜ ಹೇಳಿ, ಕಾಂಗ್ರೆಸ್ನವರೊಂದಿಗೆ ತುಂಬಾ ಆರಾಮಾಗಿದ್ದೀರಾ ನೀವು JDS? ಈಗ ಮುಂದೆ ನೀವು ತಿಳ್ಕೊಳ್ಳಿ ರಮಾಕಾಂತಿ, ಇವಾಗ ನಮ್ಮ ಮಧುಸೂದನ್ ಹೇಳ್ತಾರೆ, ನೀವು ಕೇಳ್ತೀರಾ, ಎಲ್ಲರೂ ಕೇಳ್ತಾರೆ. ಒಂದು ನಿಮಿಷ ಹೇಳ್ತಾರೆ, ನಮಗೆ ಒಂದು ಸಮ್ಮಿಶ್ರ ಸರ್ಕಾರ ಅಂದಾಗ ಅವರದೇ ಉದ್ದೇಶಗಳೇ ಬೇರುತ್ತೆ, ನಮ್ಮದೇ ಉದ್ದೇಶಗಳೇ ಬೇರುತ್ತದೆ, ನಮ್ಮ ತತ್ವಗಳೇ ಬೇರೆ ಇರ್ತವೆ, ನಮ್ಮ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ನೇ ಬೇರೆ ಇರುತ್ತೆ, ಅವ್ರ ಪ್ಲಾನ್ ಆಫ್ ಆ್ಯಕ್ಷನ್ನೇ ಬೇರೆ ಏನೇನೋ ಇರುತ್ತೆ. ಇಷ್ಟೆಲ್ಲ ಆದ್ರೂ ನಮ್ಮ ರಾಜ್ಯದ ಜನ ಅಥವಾ ದೇಶದ ಜನ ಒಂದು ಪಾರ್ಟಿ ಕೊಡದೇ ಇದ್ದಾಗ ಸ್ವಲ್ಪ ಸಮಾನ ಮನಸ್ಕರೊಡನೆ ನಾವು ಹೋಗ್ಬೇಕಾದಾಗ ಸಣ್ಣ ಪಣ್ಣ ಜಗಳ ಇರುತ್ತೆ. ಇವಾಗ ಮಕ್ಕಳೇನೇ 200 ಕೊಡಲಿಲ್ಲ ಅಂದ್ರೆ ಮುನ್ಸ್ಕೊಂಡು ಹೋಗ್ತಾರೆ, ಇನ್ನೊಂದು ಇವೆಲ್ಲ ಇರ್ತವೆ. ಆದರೆ ಇವೆಲ್ಲಗಳ ಮಧ್ಯೆ ಒಂದು ಕಾಮನ್ ಸೆನ್ಸ್ ಉಪಯೋಗಿಸಿ ಬಹಳ ತಾಳ್ಮೆಯಿಂದ ಒಂದು ಸರ್ಕಾರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮದು. ಕುಮಾರಸ್ವಾಮಿ ಇನ್ನೊಬ್ರು ಮತ್ತೊಬ್ರು ಅಂತ ಹೇಳ್ತಿಲ್ಲ, ಸೆಂಟ್ರಲ್ ನಲ್ಲಿ ಮೋದಿ ಅವ್ರದ್ದು ಹೇಳ್ತಾ ಇರೋದು. ಅದು ಒಂದು ದೊಡ್ಡ ಕೆಲಸ ಆಗ್ತದೆ. ಇವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಥವಾ ಹೇಳಿದ್ರೆ ನಾನು ಕ್ಲರ್ಕ್ ಕೆಲಸ ಮಾಡ್ತಿದ್ದೀನಿ ಅಂತ ಅಂದಿದ್ದಾರೆ ಅಂದ್ರೆ ನಾನು ಬಹಳ ಕೆಲಸ ಕೊಡ್ತಾ ಇದ್ದಾರೆ, ಕೋಟ್ಲೆ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಆ ತರ ಅಂತ ಅವ್ರು ಹೇಳಿರೋದು ಕಾರಣ ನನಗೆ ತಿಳಿದಂಗೆ. ಬಹುಶಃ ಅವ್ರು ಏನ್ ಹೇಳಿದ್ದಾರೆ ಕೇಳೇ ಅಲ್ಲಿ ವಾದ ನಿಮ್ಮ ಮೋದಿನ ಒಬ್ಬ ಪ್ರೈಮ್ ಮಿನಿಸ್ಟರ್ ಇವ್ರು ಹೇಳಿದಂಗೆ ಅಷ್ಟು ದೊಡ್ಡ ಇದರಲ್ಲಿರೋರು ನೀವು ಅಲ್ಲಲ್ಲ ಇವರು ಈ ಮಧುಸೂದನ್ ಹೇಗೆ ಅಂದ್ರೆ ತಾನು ಹೇಳಿದ್ದೇ ವೇದವಾಕ್ಯ ಅಲ್ಲರಿ ಅವ್ರು ಹೇಳಿದಂಗೆ ಇದು ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಂಗ್ಲಾಚ್ತಾ ಕೂತವ್ರೆ. ನಾನೊಂದು ಹೇಳ್ತೀನಿ ಕೇಳಿ, ಇವ್ರಿಗೆ ಯಾವಾಗ ಇವರು 5 ಪಂಚಮಾ ಚುನಾವಣೆಗಳು ಆದ್ಮೇಲೆ ಯಾವಾಗ ಇವರು ಸೋತ್ರು, ಇವ್ರಿಗೆ ಇವಾಗ ತಲೆ ಕೆಳಕ್ ಬಂದಿದೆ. ಈ ಮಧುಸೂದನ್ ಸೇರಿಸ್ಕೊಂಡು ಯಾರನ್ನು ಹಿಡಿಯಕ್ಕಾಯ್ತಿರ್ಲಿಲ್ಲ. ಮೋದಿ ಅವ್ರ ಹೆಸರು ಹೇಳಿದ್ರೆ ಯಾವಾಗ 72ರಿಂದ 77ರವರೆಗೆ ಇಂದಿರಾ ಗಾಂಧಿ ಅವರ ಹೆಸರ ಮೇಲೆ ಹೆಂಗೆ ಗೆಲ್ತಿದ್ರು ಕಾಂಗ್ರೆಸ್ ಅವರು, ಆ ರೀತಿ ಗೆಲ್ತೀವಿ ಅಂತಿದ್ರು. ಆ ಎಮ್ಮ ಆದ್ರೂ ಇವತ್ತಿಗೂ ಆ ಎಮ್ಮನ ಹೆಸರ ಮೇಲೆ ವೋಟ್ ಬೀಳ್ತವೆ, ಯಾರು ಡಿನೇ ಮಾಡಲ್ಲ. ಮೋದಿ ಅವರ ಹೆಸರ ಮೇಲೆ ನೀವು ಗೆದ್ದು ಬಂದಿದ್ದೀರಾ, ಸ್ವಲ್ಪ ಕೆಳಗೆ ನಡೆಯೋದು ಇದು ಮಾಡ್ಕೊಳ್ಳಿ. ಎಲ್ಲ ಹೇಳಿದ್ದೆಲ್ಲ ರೈಟು, ನೀವು ಮಾಡಿದ್ದೆಲ್ಲ ರೈಟು ಅಂತ ಅನ್ನಕ್ಕೆ ಹೋಗ್ಬೇಡಿ. ನಂಬರ್ 1 ನಾನು ಹೇಳ್ತೇನೆ, ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀಯಾ? ದೇಶದ ಪ್ರಥಮ ಸೇವಕ ಅಂತ ಹೇಳಿ ನಮಸ್ಕಾರ ಮಾಡಿದಂತ ವ್ಯಕ್ತಿ, ಪಾರ್ಲಿಮೆಂಟ್ ನೋಡಿದಂತ ವ್ಯಕ್ತಿ ಇವತ್ತು ಎಲ್ಲರ ಬಗ್ಗೆ ಯಾಕೆ ಮಾತಾಡ್ತಾರೆ ಸ್ವಾಮಿ? ಒಂದು ನಂಬರ್ 1 ನಾನು ಅವ್ರ ಬಗ್ಗೆ ಗೌರವ ಅದೇ. ನಿನ್ನಂತವ್ರು ಮಾತಾಡೋದ್ರಿಂದ ಅವ್ರ ಬಗ್ಗೆ ಮಾತಾಡ್ಬೇಕು. ನಾನು ಹೇಳ್ತಕ್ಕಂಥದ್ದು ಮೋದಿ ಅವ್ರ ಬಗ್ಗೆ ಒಂದು ಗೌರವ ಇದೆ. ಈ ದೇಶದ ಆಳಿರ್ತಕ್ಕಂಥ ಎಲ್ಲ ಪ್ರಧಾನಿಗಳ ಬಗ್ಗೆನೂ ನನಗೆ ಗೌರವ ಇದೆ. ಅದರಲ್ಲೂ ಮೋದಿ ಅವ್ರ ಬಗ್ಗೆ ಸ್ಪೆಷಲ್ ಆಗಿದೆ. ಯಾಕೆಂದ್ರೆ ತನ್ನ ಹೆಸರ ಮೇಲೆ ಏನು 60, 70, 80 ವರ್ಷದಿಂದ ಇವರು ಮಾಡಕ್ಕಾಗ್ಲಿಲ್ಲ, ಮೋದಿ ಮಾಡಿದ್ರು, ಅದ್ರ ಬಗ್ಗೆ ಗೌರವ ಇಟ್ಕೊಳ್ಳೋಣ. ಒಂದು ಇಟ್ಕೊಳ್ಳೋಣ, ಪ್ರಧಾನಮಂತ್ರಿ ಬಿಡಿ. ನಾನು ಹೇಳ್ತಕ್ಕಂಥದ್ದು ಯಾವ ಕಂಟೆಸ್ಟ್ ನಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಕುಮಾರಸ್ವಾಮಿ ಅವ್ರು ಕೇಳಬೇಕು. ಕುಮಾರಸ್ವಾಮಿ ಅವ್ರು ಹೇಳುವಾಗ ಇಲ್ಲಪ್ಪ ಬಹಳ ಕಷ್ಟ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ನಾನು ಕರ್ಕಾಗೋಗ್ಬಿಟ್ಟಿದ್ದೀನಿ ಅಂತಿದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಬಹುದಾಗಿತ್ತು. ಬಹುಶಃ ಅವ್ರೇನು ಇವತ್ತು 45,000 ಕೋಟಿ ರೂಪಾಯಿನ ಮನ್ನಾ ಮಾಡಿದ್ದಾರೆ. ಅದನ್ನ ಅಡ್ಜಸ್ಟ್ಮೆಂಟ್ ಮಾಡತಕ್ಕಂತ ಇದರಲ್ಲಿ 4-5 ತಿಂಗಳಿಂದ ನಡೀತಾ ಇದೆ. ನೀವೆಲ್ಲ ಇದು ಮಾಡ್ತಾ ಇದ್ರಲ್ಲ, ನಡೀತಾ ಇದ್ದಾಗ ಇವರು ಮಾಡಿಲ್ಲ ಅಂತ ಕಾಂಗ್ರೆಸ್ ಅವರು ಅವ್ರು ಮೋದಿ ಅವರು ಯಾವ ತರ ಮಾತಾಡ್ತಾ ಇದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಸಾಲ ಮನ್ನಾ ಮಾಡಿಲ್ಲ, ನಮ್ಮ ಹೆಸರು ಹೇಳಲ್ಲ ಅವರು, JDS ಸಮ್ಮಿಶ್ರ ಸರ್ಕಾರ ಮಾಡಲ್ಲ ಅಂತ ಹೇಳಲ್ಲ. ಇವ್ರನ್ನ ಕಾಂಗ್ರೆಸ್ ಎಲ್ಲಾ ವಿಷಯದಲ್ಲೂ ಬೈಯೋದು. ಒಂದ್ ನಿಮಿಷ, ಎಲ್ಲಾ ವಿಷಯದಲ್ಲೂ ಒಬ್ಬ ಪ್ರಧಾನಮಂತ್ರಿಯಾಗಿ ಆ ಸ್ಥಾನಕ್ಕೆ ಒಂದು ಘನತೆ ಗೌರವನ್ನ ತಂದುಕೊಡ್ಬೇಕಾಗಿತ್ತು ಒಬ್ಬ ವ್ಯಕ್ತಿ. ನಾವೆಲ್ಲ ಅನ್ಕೋತೀವಿ ಮೋದಿ ಅವರು ತರ್ತಾರೆ ಅಂತ ಹೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅವ್ರು ಯಾಕೆ ಒಂದು ಸಣ್ಣ ಸಣ್ಣ ವಿಷಯಗಳು ಪ್ರಧಾನಮಂತ್ರಿ ಕಾಂಗ್ರೆಸ್ ಅವರು ಬಹಳ ಗೌರವಯುತವಾಗಿ ಮಾತಾಡ್ತಾರೆ ಸರ್. ರಾಹುಲ್ ಗಾಂಧಿ ಬಹಳ ಗೌರವಯುತವಾಗಿ ರಾಹುಲ್ ಗಾಂಧಿ ಮಾತಾಡಿದ್ರೆ